ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನಮ್ಮ ಕಂಟೆಂಟ್ ಬಂದು ಕಿಲ್ ಮೂವಿ ರಿವ್ಯೂ. ಏನೋ ಸಖತ್ ಲೇಟ್ ಆಗಿದೆ ಅಂತ, ಬಟ್ ನೆನ್ನೆ ಮೂವಿ ನೋಡಿದೆ, ಇಷ್ಟ ಆಯಿತು. ಸೊ ಲೇಟ್ ಆದರೂ ಪರವಾಗಿಲ್ಲ, ಒಂದು ಶಾರ್ಟ್ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ಕಿಲ್ ಡೈರೆಕ್ಟೆಡ್ ಬೈ ನಿಖಿಲ್ ನಾಗೇಶ್ ಭಟ್, ಸ್ಟಾರಿಂಗ್ ಲಕ್ಷಯ್, ತಾನ್ಯ, ಆಶೀಶ್ ವಿದ್ಯಾರ್ಥಿ, ರಾಘವ್, ಇನ್ನೂ ತುಂಬ ಜನ ಇದ್ದಾರೆ. ಜಾಸ್ತಿ ಕ್ಯಾರೆಕ್ಟರ್ಸ್ ಇದ್ದಾವೆ ಮೂವಿನಲ್ಲಿ. ಸೊ ಮೂವಿ ಸ್ಟೋರಿ ಟ್ರೇಲರ್ ಪ್ರಕಾರ ನೋಡೋದಾದರೆ, ಹೀರೋಯಿನ್ ಮತ್ತು ಹೀರೋಯಿನ್ ಫ್ಯಾಮಿಲಿ ಒಂದು ಟ್ರೈನ್ನಲ್ಲಿ ನೈಟ್ ಜರ್ನಿ ಮಾಡ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಒಂದು 20-30 ಡಕಾಯತರು ಆ ಟ್ರೈನ್ಗೆ ನುಗ್ಗಿ ಲೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರೆಲ್ಲ ಜಸ್ಟ್ ಡಾಕುಗಳಲ್ಲ, ಅವರೆಲ್ಲ ಒಂದೇ ಫ್ಯಾಮಿಲಿ. ಈ ಒಂದು ಪಾಯಿಂಟೇ ಈ ಮೂವಿನ ನೋಡೋಕ್ಕೆ ಇನ್ನೂ ಜಾಸ್ತಿ ಮಜಾ ಕೊಡೋದು. ಲೈಕ್ ಅಪ್ಪ, ಮಗ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ಬಾವ, ಬಾಮೈದ ಅಂತ ಒಂದು ದೊಡ್ಡ ಫ್ಯಾಮಿಲಿ ಬಿಸ್ನೆಸ್ ಇದು. ಅವ್ರ ಗ್ರಹಚಾರ ಕೆಟ್ಟು ಅದೇ ಟ್ರೈನ್ನಲ್ಲಿ ಹೀರೋಯಿನ್ ಲವರ್, ಒಬ್ಬ ಆರ್ಮಿ ಕಮಾಂಡರ್ ಮತ್ತು ಅವನ ಫ್ರೆಂಡ್ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮೊದಲೇ ಆರ್ಮಿಯವರು ಈ ಥರ ಲೂಟಿ ಗೀಟಿ ಕೊಲೆಗಿಲ್ಲ ನೋಡಿದ ತಕ್ಷಣ ಆ್ಯಕ್ಷನ್ಗೆ ಹಿಡಿತಾರೆ. ಹೀರೋ ಮತ್ತು ಅವನ ಫ್ರೆಂಡು ಫಸ್ಟ್ಗೆ ಇವ್ರನ್ನೆಲ್ಲ ಜಸ್ಟ್ ಹೊಡೆದು ಒಂದು ಕಡೆ ಹಾಕಿ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂದ್ಕೊಂಡಿರ್ತಾರೆ. ಬಟ್ ಆದಮೇಲೆ ಒಂದು ಮೇಜರ್ ಇನ್ಸಿಡೆಂಟ್ ಆದಮೇಲೆ ಆರ್ಮಿ ಮಾನ್ಸ್ಟರಾಗಿ ಕನ್ವರ್ಟ್ ಆಗೋಗ್ತಾನೆ. ಅಲ್ಲಿಂದ ಒಂದು ರ್ಯಾಂಪೇಜ್ ಸ್ಟಾರ್ಟ್ ಆಗುತ್ತೆ. ಅದು ಆ್ಯಕ್ಚುಲಿ ಸಖತ್ತಾಗಿರೋದು. ಅಂದರೆ ಲೈಕ್ ಚುಚ್ಚೋದು ಹೊಡೆಯೋದು ಈ ಮೂವಿನಲ್ಲಿ ನಾರ್ಮಲಾಗಿ ತೋರಿಸೇ ಇಲ್ಲ. ಚುಚ್ಚಿದ್ರೆ ಬೋಟಿ, ಸೀರಾ, ಪಾಯ, ಕೀಮಾ, ಗುಡ್ದ, ಕಲೀಜ ಎಲ್ಲ ಕಾಣಿಸ್ಬಿಡ್ಬೇಕು, ಹಂಗೆ ಚುಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅದೇ ಮಜಾ ಕೊಡೋದು ಮೂವಿ ನೋಡಬೇಕಾದ್ರೆ. ಸೊ ಇದಿಷ್ಟಾಗಿತ್ತು ನಾನ್ ಸ್ಪಾಯ್ಲರ್ ಸ್ಟೋರಿ ಲೈನು ಆ್ಯಂಡ್ ಇಂಟ್ರೊಡಕ್ಷನ್ ಫಾರ್ ಮೂವಿ. ಸೊ ಇವಾಗ ರಿವ್ಯೂ ಶುರು ಮಾಡೋಣ. ಸೊ ಪಾಸಿಟಿವ್ ಅಂತ ಬಂದರೆ ತುಂಬ ಇದ್ದಾವೆ, ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಇದನ್ನು ಇಂಡಿಯನ್ ಮೂವಿ ಲೆವೆಲ್ಗೆ ಒಂದು ಕಂಪ್ಲೀಟ್ ಬ್ರೂಟಲ್ ಮೂವಿ ಅಂದರೆ ತಪ್ಪಾಗಲ್ಲ. ಲೈಕ್ ಒಂದೊಂದು ಕಿಲ್ ಕೂಡ ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ. ಒಂದೊಂದು ಸಲ ಹೀರೋ ವಿಲನ್ಸ್ನ ಅಟ್ಯಾಕ್ ಮಾಡ್ತಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ತಿರುತ್ತೆ, ಇದೇನಪ್ಪ ಹಿಂಗಾಗ್ತಿದೆಯಲ್ಲ ಅಂತ. ಅಷ್ಟು ಬ್ಲಡಿ ಗೋರ್ ಆಗಿದೆ ಆ್ಯಕ್ಷನ್ಸ್. ಸ್ಟಾರ್ಟಿಂಗ್ನಲ್ಲಿ ಸ್ಮೂತಾಗಿ ಹೋಗಿ ಒಂದು ಟೈಮ್ನಲ್ಲಿ ರೇಜ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ತಿರುಗಿ ನೋಡೋ ಹಾಗೆ ಇಲ್ಲ. ಅಷ್ಟು ಸೈಕ್ ಆಗಿದೆ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ. ಸೊ ಇನ್ನೇನಿದ್ರು ನೋಡಿಬಿಟ್ಟೆ ವಿಟ್ನೆಸ್ ಮಾಡ್ಬೇಕು ನೀವು. ದ ಪರ್ಫಾರ್ಮೆನ್ಸ್ ಮೂವಿನಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಸಿಚುವೇಷನ್ಗೆ ತಕ್ಕ ಹಾಗೆ ಅದನ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಿಸೋ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಇದು ಒಂದು ಚಿಕ್ಕ ಮೂವಿ, ಒಂದೇ ನೈಟು ಒಂದೇ ಸಿಚುವೇಷನಲ್ಲಿ ನಡೆಯೋ ಮೂವಿ. ಸೊ ನಮಗೆ ಬೇಗ ಆ ಕ್ಯಾರೆಕ್ಟರ್ಸ್ ಎಲ್ಲ ಕನೆಕ್ಟ್ ಆಗಬೇಕು. ಅದನ್ನು ಇಲ್ಲಿ ಮೇಕರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹೀರೋ ಲಕ್ಷಯ್ ಅವ್ರಿಗೆ ಇದು ಡೆಬ್ಯೂಟ್ ಮೂವಿ ಅನಿಸುತ್ತೆ. ಗೂಗಲ್ನಲ್ಲಿ ಒಂದೆರಡು ಮೂವಿ ಆ್ಯಂಡ್ ಸೀರಿಯಲ್ಸ್ ಕಾಣಿಸ್ತು. ಆ ಮೂವೀಸ್ ಎಲ್ಲ ರಿಲೀಸ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಮೂವಿನಲ್ಲಿ ಅವ್ರನ್ನ ಸಖತ್ತಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೆ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ. ಇನ್ನು ಉಳಿದಂತೆ ಬಾಕಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಅಷ್ಟು ಜನರ ಮಧ್ಯೆ ಹೈಲೈಟ್ ಆಗೋದು ಅಂದರೆ ರಾಘವ್. ಒಂದು ಕ್ರೇಜಿ ಆಗಿರೋ ಕ್ಯಾರೆಕ್ಟರ್ ಅಷ್ಟೇ ಕ್ರೇಜಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಆವಾಗವಾಗ ಕಾಮಿಡಿ ಮಾಡಿಕೊಂಡು ಆ ಕಾಮಿಡಿನಲ್ಲೇ ಭಯಪಡಿಸ್ಕೊಂಡು ಒಂದು ಒಳ್ಳೆ ಸೈಕ್ ಆಗಿರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ದ ಮೇಕಿಂಗ್ 90% ಆಫ್ ದ ಮೂವಿ ಒಂದು ಟ್ರೈನ್ನಲ್ಲೇ ನಡೆಯುತ್ತೆ. ಆ ಚಿಕ್ಕ ಜಾಗದಲ್ಲಿ ಅಕ್ಕಪಕ್ಕ ಸೀಟ್ಸ್ ಇರುತ್ತೆ, ಓಡಾಡೋಕ್ಕೂ ಜಾಗ ಇರಲ್ಲ. ಅಷ್ಟೇ ಜಾಗದಲ್ಲಿ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ನ ಕಂಪೋಸ್ ಮಾಡಿರೋದು, ಆ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಸಖತ್ತಾಗಿದೆ. ಸ್ವಲ್ಪ ಮೇಕಿಂಗ್ ಗ್ಲಿಮ್ಸ್ ನೋಡಿದೆ ಆ ಬಾಡಿ ಡಬಲ್ದು. ಆಲ್ಮೋಸ್ಟ್ ಎಲ್ಲ ಡಾಕುಗಳದ್ದು ಒಂದು ಫೇಕ್ ಸಿಲಿಕಾನ್ ಡಾಲ್ ಟೈಪ್ ಮಾಡಿಸಿ ಅದಕ್ಕೆ ಚುಚ್ಚಿ ಹರಿದು ತೋರಿಸಿದ್ದಾರೆ. ಬಟ್ ಮೂವಿ ನೋಡಬೇಕಾದ್ರೆ ರಿಯಲ್ಲಾಗೇ ಕೊಲೆ ಮಾಡೋರೆ ಅನಿಸ್ಬೇಕು, ಹಂಗಿದೆ ಆ ಪ್ರೆಸೆಂಟೇಷನ್. ಇನ್ನು ನೆಗೆಟಿವ್ಸ್ ಏನೂ ಇಲ್ವಾ ಅಂದರೆ, ಕೆಲವೊಂದು ಸೀನ್ಸ್ನ ಬೇರೆ ಥರ ಹ್ಯಾಂಡಲ್ ಮಾಡ್ಬೋದಿತ್ತು. ಇದು ನನಗನ್ಸಿದ್ದಷ್ಟೇ, ಬಟ್ ಮೂವಿ ನೋಡಿರೋ ತುಂಬ ಜನರಿಗೆ ಈ ಥರ ಅನಿಸಿರುತ್ತೆ. ನಾವು ಆ ರೇಜ್ನೆಲ್ಲ ನೋಡಿ ಕೆಲವೊಂದು ಸೀನ್ನ ಹೀಗೆ ಹಾಗೆ ಅಂತ ಬೇರೆ ಥರನೇ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಬಟ್ ಮೂವಿನಲ್ಲಿ ಅದು ಹಾಗಿರಲ್ಲ. ಸೊ ಆವಾಗ ಸ್ವಲ್ಪ ಲೈಟಾಗಿ ಡಿಸ್ಕನೆಕ್ಟ್ ಆಗುತ್ತೆ. ಬಟ್ ಅದು ಮೂವಿಗೆ ಅಷ್ಟಾಗಿ ಏನೋ ದೊಡ್ಡ ನೆಗೆಟಿವ್ ಏನಲ್ಲ, ಜಸ್ಟ್ ಒಂದು ಮೂಮೆಂಟ್ನಲ್ಲಿ ನಿಮ್ಗೆ ಹಾಗೆ ಅನಿಸುತ್ತೆ ಅಷ್ಟೇ. ಇದನ್ನು ಬಿಟ್ಟು ಮೂವಿನಲ್ಲಿ ಜಾಸ್ತಿ ಏನೂ ನೆಗೆಟಿವ್ ಇಲ್ಲ. ಸೊ ಮೂವಿ ಇನ್ನೂ ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮ್ನಲ್ಲಿ ಅವೈಲೇಬಲ್ ಇದೆ, ಒಂದು ಸಲ ನೋಡಿ. ತುಂಬ ಗೋರ್ ಆ್ಯಂಡ್ ಬ್ರೂಟಲ್ ಆಗಿದೆ. ಅದನ್ನು ಇಷ್ಟಪಡೋರು ನೀವಾಗಿದ್ದರೆ ಈ ಮೂವಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದಿಷ್ಟ ಆಗಿತ್ತು ಕಿಲ್ ಮೂವಿ ರಿವ್ಯೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕು, ಚಾನಲ್ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.